ತೀರ್ಪು ಕೂಡ ಹೊರ ಬೀಳ್ತಾ ಇದೆ. ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ಳಲು ಬಿಜೆಪಿ ವಕ್ತಾರ ನಾಗೇಶ್ ನನ್ನೊಟ್ಟಿಗೆ ಇದ್ದಾರೆ. ಎಸ್ ನಾಗೇಶ್, ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಟ್ರೆಂಡ್ ಬಗ್ಗೆ? ಈಗ ಕರ್ನಾಟಕದಲ್ಲೂ ಬಿಜೆಪಿ 20 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ, ಇನ್ನು ಕಾಂಗ್ರೆಸ್ 8 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಎಸ್, ಏನ್ ಹೇಳ್ತೀರಾ ನಾಗೇಶ್? ನೋಡಿ, ಈಗ ಇನ್ನೂ ಟೈಮ್ ಇದೆ. ನಾನು ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ನಾನು ಮಾತಾಡೋದಾದ್ರೆ, ಇನ್ನೂ ಕೂಡ ಈಗ ಟೈಮ್ ಬಂದು 10:30 ಆಗ್ತಾ ಇದೆ. ಇನ್ನು 1 ರಿಂದ 1 ಗಂಟೆ 1.5 ಗಂಟೆ ಟೈಮ್ ಅಷ್ಟು ಕಾಲಾವಕಾಶಗಳಿದೆ. ನಾವು ಇಡೀ ದೇಶದಲ್ಲಿ ಏನು ನಿಮ್ಮ ಟಿವಿಯ ಮುಖಾಂತರ ಸಂದೇಶಗಳು ಬಂದಿತ್ತು, ಅದನ್ನ ಹಿಂದಿಕ್ಕಿ ನಾವು ಈಗ 220 ಸೀಟ್ ಹತ್ತತ್ರೊಳಗೆ ನಾವು ಬರ್ತಾ ಇರೋಂಥದ್ದು ನಮ್ಮ ಗೆಲುವಿಗೆ ಸಹಕಾರಿ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ ಮೇಡಮ್ ಅವರೇ. ಎಸ್ ನಾಗೇಶ್ ಅವರೇ, ಆದ್ರೆ ಏನು ಒಂದು ಕರ್ನಾಟಕ 25 ಸ್ಥಾನಗಳನ್ನ ತೆಗೆದುಕೊಂಡ ಕಾಂಗ್ರೆಸ್ ಕೂಡ ಹೇಳಿತ್ತು, ಆದ್ರೆ ಈಗ 8 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆದ್ರೆ ಬಿಜೆಪಿ 20 ಸ್ಥಾನಗಳಲ್ಲಿ ಮುಂದಿಕ್ತಾ ಇದೆ. ಏನಾದ್ರೂ ಸಂಜೆ ಟೈಮಿಗೆ ಬಿಜೆಪಿನೇ ಹಿಂದಿಕ್ಕುತ್ತಾ ಕಾಂಗ್ರೆಸ್ ಅಂತ ಹೇಳ್ತೀರಾ? ಖಂಡಿತ 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 ಮೇಡಮ್ ಅವರೇ, ಖಂಡಿತ ಆಗುತ್ತೆ ಅದು, ಖಂಡಿತ. ಯಾಕೆಂದ್ರೆ ನಾನು ಶಿವಮೊಗ್ಗದಲ್ಲಿ ನಾನು ಪ್ರೆಸ್ ಮೀಟ್ ಮಾಡುವಾಗ ಹೇಳಿದ್ದೆ, ಮತ್ತೆ ಮೈಸೂರು ಕೂಡ ಪ್ರೆಸ್ ಮೀಟ್ ಮಾಡುವಾಗ ನಾನು ಹೇಳಿದ್ದೆ, ನಾವು 10 ರಿಂದ 15 ಸೀಟ್ ಬಂದೇ ಬರ್ತೀವಿ, ಗೆದ್ದೇ ಗೆಲ್ತೀವಿ ಅಂತ ಹೇಳಿ ನಾನು ಒಂದು ಮಾತಾಡಿದ್ದೆ. ಅವ್ರು ಮಾಧ್ಯಮದಲ್ಲಿ ಹೇಳಿದ್ರು, ಇಲ್ಲ ನಿಮ್ಮವರು 28 ಬರ್ತಾರೆ ಅಂತ ಹೇಳಿದ್ರು, ಆದ್ರೆ ನೀವು ಅದು 10 ರಿಂದ 15 ಸೀಟು ಅಂತ ಹೇಳ್ತಾ ಇದ್ರಲ್ಲ ಅಂತ ಹೇಳಿದ್ರು. ಇಲ್ಲ, ಯಾಕೆಂದ್ರೆ ನಾವು ಕೂಡ ಸುಮ್ನೆ ಮಾತಾಡೋದಲ್ಲ, ನಾವು ಕೂಡ ಪ್ರವಾಸ ಮಾಡಿದ್ದೇವೆ, ಕ್ಯಾಂಪಿಂಗ್ ಮಾಡಿದ್ದೇವೆ, ಜನರ ನಾಡಿನ ಮಿಡಿತ ನೋಡಿದ್ದೇವೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷವು ನಮ್ಮ ರಾಜ್ಯದಲ್ಲಿ 10 ರಿಂದ 15 ಸೀಟ್ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಿದ್ದೆ. ಈಗ ನಾವು 10 ಸೀಟ್ಗೆ ಹತ್ತತ್ರ ಬರ್ತಾ ಇದ್ದೀವಿ. ಈಗ ಇನ್ನೂ 1 ಗಂಟೆ 1.5 ಗಂಟೆ 2 ಗಂಟೆ ಕಾಲಾವಕಾಶಗಳಿದೆ. ಇನ್ನೂ ಕೂಡ ಈಗ 5 ಸುತ್ತು 6 ಸುತ್ತು 7 ಸುತ್ತು ಮತದಾನ ನಡೆದಿದೆ. ಅದರಿಂದ ನಾವು ಕೂಡ 10 ರಿಂದ 15 ಸೀಟ್ಗೆ ನಾವು ದಾಪಗಾಲ ಆಗ್ತೀವಿ ಅನ್ನೋ ಒಂದು ಸಂದೇಶ ಮತ್ತೆ ಒಂದು ನಂಬಿಕೆ ನಮ್ಗಿದೆ ಮೇಡಮ್ ಅವರೇ. ಎಸ್ ನಾಗೇಶ್ ಅವರೇ, ಇನ್ನು ಟೋಟಲ್ ಆಗಿ ಹೇಳೋದಾದ್ರೆ ಏನು 220 ಸ್ಥಾನಗಳನ್ನ ಏನು NDA ತಗೊಳ್ತಾ ಇದೆ, ಇನ್ನೂ ಒಂದು ಹೆಚ್ಚಿನ ಸ್ಥಾನಗಳನ್ನ ತೆಗೆದುಕೊಳ್ಳುತ್ತೆ ಅಂತೀರಾ? ಬಿಜೆಪಿಯನ್ನ ಹಿಂದಕ್ಕಿತ್ತೆ ಅಂತ ನಿಮ್ಮ ಪ್ರಕಾರ ಟೋಟಲ್ ಆಗಿ ಎಷ್ಟು ಸ್ಥಾನಗಳನ್ನ ಪಡ್ಕೊಳ್ಬಹುದು NDA? ಮೇಡಮ್ ಅವರೇ, ನಾವು ನಿಜಕ್ಕೂ ಕೂಡ ಈ ಬರ್ತಾರ ಫಲಿತಾಂಶ ನಾವು ದೇಶದ ಜನವನ್ನ ಒಂದು ನ್ಯಾಯದ ದಿಕ್ಕಿನಲ್ಲಿ ನಮಗೂ ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳೋ ದಿಕ್ಕಿನಲ್ಲಿ ಜನ ಸಾಗಿದ್ದಾರೆ. ಅದರಿಂದ ನಾವು 250 ರಿಂದ 275 ಸೀಟ್ ಬರ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಗಿದೆ ಮೇಡಮ್ ಅವರೇ. ಎಸ್ ನಾಗೇಶ್ ಅವರೇ, ಇನ್ನೂ ಕೂಡ ರಿಸಲ್ಟ್ ಚೇಂಜ್ ಆಗುತ್ತೆ ಅಂತೀರಾ? ಎಸ್ ನಾಗೇಶ್, ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ ಲೋಕ ತೀರ್ಪು ಕಾರ್ಯಕ್ರಮದಲ್ಲಿ? ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಮೇಡಮ್ ಅವರೇ, ಈ ರಾಷ್ಟ್ರದಲ್ಲಿ ನಮ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ನಮ್ಮ ಒಕ್ಕೂಟ ಇದೆ, ಆ ಒಕ್ಕೂಟ ಜಯ ಸಿಗುತ್ತೆ. ನಮ್ಮ ಮೈಸೂರು ಭಾಗದಲ್ಲಿ ಮೇಡಮ್ ಅವರೇ, ನಮ್ಮ ಸಿದ್ದರಾಮಯ್ಯನವರ DK ಶಿವಕುಮಾರ್ನ ಕೈ ಬಲಪಡಿಸೋ ನಿಟ್ಟಿನಲ್ಲಿ ನಾವು 10 ರಿಂದ 15 ಸೀಟ್ ಬಂದೇ ಬರ್ತೀವಿ ನಂಬಿಕೆ ನಮ್ಗಿದೆ ಮೇಡಮ್ ಅವರೇ. ಎಸ್ ನಾಗೇಶ್, ಧನ್ಯವಾದಗಳು ಇಷ್ಟೊತ್ತು ನಮ್ಮೊಟ್ಟಿಗೆ ಕರೆಯಲ್ಲಿ ಮಾತನಾಡಿದ್ದಕ್ಕೆ.